ನೋಡಿ, ಈ ಗ್ಲೋಬ್ ತರ ನಿಮ್ಮ ಮನಿ ಕೂಡ ವರ್ಲ್ಡ್ ಅಲ್ಲಿ ಸ್ಪಿನ್ ಆಗಬಹುದು. ನೀವು ಕೂಡ ಗ್ಲೋಬಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ, ಗ್ರೋತ್ ಜಾಸ್ತಿ ಆಗುತ್ತೆ. ಇಂಡಿಯಾ ಮಾರ್ಕೆಟ್ ಸೂಪರ್ ಸ್ಟ್ರಾಂಗ್ ಇದೆ. ಲಾಸ್ಟ್ 5 ವರ್ಷದಲ್ಲಿ ನಿಫ್ಟಿ 50 80% ಗ್ರೋತ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ 144% ಗ್ರೋತ್ ಆಗಿದೆ. ಆದ್ರೆ 2020ರಲ್ಲಿ ಒಂದು ಕ್ರಾಶ್ ಕೂಡ ಬಂದಿತ್ತು, 35% ಡ್ರಾಪ್ ಆಯಿತು. ಒಂದೇ ಕಂಟ್ರಿಯಲ್ಲಿ ಹೂಡಿಕೆ ಮಾಡಿದ್ರೆ ಪೋರ್ಟ್ಫೋಲಿಯೋ ಶೇಕ್ ಆಗೋ ಚಾನ್ಸಸ್ ಇರುತ್ತೆ. ಡೈವರ್ಸಿಫೈ ಮಾಡಿದ್ರೆ ರಿಸ್ಕ್ ಹೆಡ್ಜ್ ಆಗುತ್ತೆ, ರಿಟರ್ನ್ ಸ್ಟೇಬಲ್ ಆಗುತ್ತೆ. ಲೆಟ್ಸ್ ಸೇ ಎಕ್ಸಾಂಪಲ್ US ಮಾರ್ಕೆಟ್ S&P 500 ಅಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಹೂಡಿಕೆ ಮಾಡಿದ್ರೆ ಟ್ರಿಪಲ್ ಆಗಿರೋದು. ಎಕ್ಸಾಂಪಲ್ ಆಪಲ್ ಶೇರ್ ತಗೊಳ್ಳಿ, ಎನ್ವಿಡಿಯಾ ಶೇರ್ ತಗೊಳ್ಳಿ, ಅಮೆಜಾನ್ ಶೇರ್ ತಗೊಳ್ಳಿ, ಮೈಕ್ರೋಸಾಫ್ಟ್ ಶೇರ್ ತಗೊಳ್ಳಿ. ಆಪಲ್ ಶೇರ್ 2014ರಲ್ಲಿ $7 ಇದ್ದಿದ್ದು ಇವತ್ತು $170 ಜಾಸ್ತಿ. ಗ್ಲೋಬಲ್ ಮಾರ್ಕೆಟ್ ನ ಬೆನಿಫಿಟ್ ಏನಂತಂದ್ರೆ ಫ್ರಾಕ್ಷನಲ್ ಶೇರ್ಸ್ ಕೂಡ ಬೈ ಮಾಡಬಹುದು. ಅಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ 1 ಸ್ಟಾಕ್, 2 ಸ್ಟಾಕ್, 3 ಸ್ಟಾಕ್ ಈ ರೀತಿ ಸ್ಟಾಕ್ ಗಳನ್ನು ಖರೀದಿ ಮಾಡಬಹುದು. US ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಫ್ರಾಕ್ಷನಲ್ ಶೇರ್ ಕೂಡ ಬೈ ಮಾಡಬಹುದು. ಅಂದ್ರೆ ₹10, ₹100, ₹1000 ಈ ರೀತಿ ಕೂಡ ಹೂಡಿಕೆ ಮಾಡಬಹುದು ಒಂದು ಸ್ಟಾಕಿನಲ್ಲಿ. ಆ ದುಡ್ಡಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಬರುತ್ತೋ ಅಷ್ಟೇ ನಿಮಗೆ ಕ್ರೆಡಿಟ್ ಆಗುತ್ತೆ. ರುಪಿ 5 ವರ್ಷದಲ್ಲಿ 20% ವೀಕ್ ಆಗಿದೆ ರುಪಿ ಬೆಲೆ. ಇದರಲ್ಲಿ ಅಕಸ್ಮಾತ್ ನಾವು ಬೇರೆ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ರುಪಿ ಡಿಪ್ರಿಯೇಷನ್ ಆಗಿರೋ ಬೆನಿಫಿಟ್ ಕೂಡ ನಮ್ಗೆ ಸಿಗುತ್ತೆ, 20% ಬೆನಿಫಿಟ್ ಜಾಸ್ತಿ ಆಗಿದೆ. ಆದ್ರೆ ಗ್ಲೋಬಲ್ ಅಲ್ಲಿ ಹೂಡಿಕೆ ಮಾಡಬೇಕು ನಾನು ಅಂತಂದ್ರೆ ಸೆಬಿ ರಿಜಿಸ್ಟರ್ಡ್ ಹಾಗೂ ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು. ಯಾವ್ದಾದ್ರು ಆಪ್ ಅಲ್ಲಿ ಹೂಡಿಕೆ ಮಾಡಬಾರ್ದು. ಹಾಗಾದ್ರೆ ಏನ್ ಮಾಡಬೇಕು? ನಿಮ್ಮ ಮನಿನ ಗ್ಲೋಬಲ್ ಅಲ್ಲಿ ಈ ರೀತಿ ಸ್ಪಿನ್ ಆಗೋ ತರ ಹೂಡಿಕೆ ಮಾಡಿ ದಿನ ರಾತ್ರಿ ಅದು ಕೆಲಸ ಮಾಡ್ತಾ ಇರ್ಬೇಕಪ್ಪ ಅಂತಂದ್ರೆ ನೀವು ಕೂಡ ಗ್ಲೋಬಲ್ ಮಾರ್ಕೆಟ್ ಹೂಡಿಕೆ ಮಾಡಿ. ಸೊ ಆಪ್ ನೇಮ್ ಅಂತ ಕಮೆಂಟ್ ಮಾಡಿ, ನಾನ್ ನಿಮಗೆ ಸೆಬಿ ರಿಜಿಸ್ಟರ್ಡ್ ರೆಗ್ಯುಲೇಟೆಡ್ ಆಪ್ ನೇಮ್ ನ ಕಳಿಸ್ಕೊಡ್ತೀನಿ. ಸೇವ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಇದೇ ಆಪ್ ನ ಯೂಸ್ ಮಾಡ್ಕೊಂಡು ಹೂಡಿಕೆ ಕೂಡ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಈ ಹೂಡಿಕೆ ಯಾವ ರೀತಿ ಮಾಡೋದು ಅಂತ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ.